ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ವಾಚ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗೊಂದು ಲೈವಲ್ಲಿ ಒಂದು ಪ್ರಶ್ನೆ ಹಾಕಿದರು, ಇದ್ರ ಬಗ್ಗೆ ವೀಡಿಯೋಸ್ ಮಾಡಿ ಅಂತ. ಅದು ಯಾವ ಪ್ರಶ್ನೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ. ವಾಚ್ ಅವರು ಹೆಚ್ಚಾಗಲು ಯಾವ ಯಾವ ಮಾರ್ಗಗಳನ್ನು ನೇರ ಪ್ರಸಾರದಲ್ಲಿ ಅನುಸರಿಸಬೇಕು? ವಾಚ್ ಅವರು ಯಾವ ಯಾವ ತಪ್ಪುಗಳಿಂದ ನಾವು ಯಾವ್ಯಾವ ತಪ್ಪು ಮಾಡಿದ್ರೆ ವಾಚ್ ಅವರು ಕಡಿಮೆ ಆಗುತ್ತೆ, ಅದ್ರ ಬಗ್ಗೆ ವೀಡಿಯೋಸ್ ಮಾಡಿ ಅಂತ ಹಾಕಿದರು. ಅದಕ್ಕೆ ಅದ್ರ ಬಗ್ಗೆನೇ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ. ಯಾರಾದರೂ ಹೊಸದಾಗಿ ಚಾನಲ್ ಓಪನ್ ಮಾಡಿರ್ತೀರಲ್ಲ, ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ. ಏಕೆಂದರೆ ತುಂಬ ಜನಕ್ಕೆ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ ಯಾವ ಥರ ವಾಚ್ ಅವರು ಹೇಗೆ ಮಾಡ್ಕೊಳ್ಳೋದು, ಆಮೇಲೆ ಜನಗಳನ್ನ ಯಾವ ಥರ ನಾವು ಮಾತಾಡಿಸ್ಬೇಕು, ಆಮೇಲೆ ನಾವು ಇಗ್ನೋರ್ ಮಾಡಬಾರ್ದು. ಲೈವ್ ಮಾಡಬೇಕಾದ್ರೆ ಇಗ್ನೋರ್ ಮಾಡಬಾರ್ದು, ಹೊರಟೋಗ್ತಾರೆ ಜನ. ಅದನ್ನೆಲ್ಲ ಕರೆಕ್ಟಾಗಿ ನಾವು ಫಾಲೋ ಮಾಡ್ತು ಅಂದರೆ ಬೇಗ ವಾಚ್ ಅವ್ರು ಕಂಪ್ಲೀಟ್ ಮಾಡ್ಕೋಬೋದು. ಅವ್ರ ಕಡೆಯಿಂದ ನಾವು ಬೇಗ ಇದು ತಗೋಬೋದು, ವಾಚ್ ಅವ್ರು ತಗೋಬೋದು. ಆ ಥರ ಜನಗಳನ್ನ ನಾವು ಯಾವ್ಯಾವ ಥರ ಆಕರ್ಷಣೆ ಮಾಡಬೇಕು, ಬೇಗ ನಾವು ಹೇಗೆ ನಾವು ಲೈವ್ ಆಗಲಿ ಇಲ್ಲ ವೀಡಿಯೋಸ್ ಆಗಲಿ ಯಾವುದಾದ್ರೂ ನಾವು ಎರಡರಲ್ಲಿ ಯಾವುದು, ಇವಾಗ ವೀಡಿಯೋಸು ಹಾಕಬೇಕು, ಈ ಕಡೆ ಲೈವ್ ಮಾಡಬೇಕು. ಲೈವ್ ಮಾಡಲೇಬೇಕು ಅಂತ ಏನಿಲ್ಲ. ನಿಮ್ಮ ವೀಡಿಯೋ ಏನಾದರೂ ಓಡ್ತು ಅಂದರೆ ಬೇಕಾಗಿರೋದಿಲ್ಲ ಲೈವು. ಅಂದರೆ ಇದು ಲೈವ್ ಮಾಡೋರಿಗೆ ಇದು ವೀಡಿಯೋಸ್ ಮಾಡ್ತಾ ಇರೋದು. ಅಕಸ್ಮಾತ್ ನೀವು ಲೈವ್ ಮಾಡ್ತಾಯಿದ್ರೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ. ಮೊದಲನೇದಾಗಿ ಲೈವ್ ಶುರು ಮಾಡುವಾಗ ಟೈಟಲ್ ಇಂಪಾರ್ಟೆಂಟು. ನಾವು ಟೈಟಲ್ ಹಾಕಿದ್ರೆ ಲೈವಲ್ಲಿ ಟೈಟಲ್ ಹಾಕಿ ನಾವು ಲೈವ್ ಮಾಡಿದ್ರೆ ಖಂಡಿತ ಜನ ಬರ್ತಾರೆ. ನಾವು ಜನಗಳನ್ನ ಆಕರ್ಷಣೀಯವಾಗಿರಬೇಕು, ಅಂದರೆ ಜನಗಳಿಗೆ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ನಾವು ಟೈಟಲ್ ಹಾಕಿದ್ರೆ ಏನೋ ಇಂಟ್ರೆಸ್ಟಿಂಗ್ ಆಗಿದೆ ಈ ಲೈವು ಅಂತ ಜನ ಬರ್ತಾರೆ ನಮ್ಮ ಲೈವ್ಗೆ. ಅದರಿಂದನೂ ಬೇಗ ನಮಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಅದೇನು ಅಂದರೆ ನಮ್ಮ ಆಡಿಯನ್ಸು, ಅಂದರೆ ನಮ್ಮ ಸಬ್ಸ್ಕ್ರೈಬರು ಯಾವ ಟೈಮಲ್ಲಿ ಆನ್ಲೈನಲ್ಲಿ ಹೆಚ್ಚಾಗಿರ್ತಾರೆ. ನಾವು ಅವ್ರು ಅವರು ತುಂಬ ಜನ ಕೆಲಸಕ್ಕೆಲ್ಲ ಹೋಗ್ತಾರಲ್ವ, ಆವಾಗ ತುಂಬ ಜನ ಮೊಬೈಲ್ ನೋಡೋದಿಲ್ಲ. ಅಂಥ ಟೈಮಲ್ಲಿ ಮಾಡಿದ್ರೆ ನಮಗೆ ವಾಚ್ ಅವ್ರು ಬರೋದಿಲ್ಲ. ನಮಗೇನಿದ್ರೂ ನಮ್ಮ ಆಡಿಯನ್ಸು ಒಂದು ಸಲ ಮಾಡಿ ಬೆಳಗ್ಗೆ ಸಾಯಂಕಾಲ ಮಾಡಿ ನೋಡಬೇಕು ನಾವು ಲೈವ್ನ. ಆವಾಗ ಯಾವ ಟೈಮಲ್ಲಿ ಜನ ಜಾಸ್ತಿ ಬರ್ತಾರೆ ಅದನ್ನು ನಾವು ಗುರ್ತಿಟ್ಕೊಂಡ್ರೆ ಈ ಟೈಮಲ್ಲಿ ಮಾಡಿದ್ರೆ ಈ ಟೈಮಲ್ಲಿ ನಮಗೆ ಜನ ಬರ್ತಾರೆ. ಸಿಕ್ತಂಗೆ ಅಂದರೆ ನಮಗೆ ಯಾವಾಗ ಫ್ರೀ ಇರುತ್ತೆ, ಇವಾಗ ನಾವು ಯಾವಾಗ ಫ್ರೀ ಇರ್ತೀವಿ, ನಾವು ಲೈವ್ ಮಾಡ್ಕೊ ಕೂತ್ಕೊಂಡ್ರೆ ಜನ ಬರಬೇಕಲ್ಲ. ಇವಾಗ ನಾವು ಫ್ರೀಯಾಗಿರ್ತೀವಿ, ಆದರೆ ಜನ ನಮ್ಗೆ ಬಂದರೆ ತಾನೇ ನಮಗೆ ವಾಚ್ ಅವರ್ ಬರೋದು. ಅದಕ್ಕೆ ಜನ ಯಾವಾಗ ಫ್ರೀಯಾಗಿರ್ತಾರೆ, ಅವ್ರು ಯಾವಾಗ ಹೆಚ್ಚು ಆನ್ಲೈನಲ್ಲಿ ಇರ್ತಾರೆ, ಅಂಥ ಟೈಮಲ್ಲಿ ಏನಾದರೂ ನಾವು ಲೈವ್ ಮಾಡಿದ್ರೆ ಖಂಡಿತ ವಾಚ್ ಅವರ್ ಬೇಗ ಕೌಂಟ್ ಆಗುತ್ತೆ. ನಮಗೆ ಬೇಗ ವಾಚ್ ಅವ್ರು ಕಂಪ್ಲೀಟ್ ಆಗೋಗುತ್ತೆ. ಇವತ್ತೊಂದು ಸಲ ಟ್ರೈ ಮಾಡಿ ನೋಡಿ. ಬೆಳಗ್ಗೆ 7 ಗಂಟೆ ಮೇಲೆ, ಬೆಳಗ್ಗೆ 6 ಗಂಟೆಗೆ ಲೈವ್ ಮಾಡಿದ್ರೆ ಜನ ಎದ್ದಿರೋದಿಲ್ಲ. ಜನ ಫ್ರೀ ಇರೋದಿಲ್ಲ, ತುಂಬ ಬ್ಯುಸಿ ಇರ್ತಾರೆ ಬೆಳಗ್ಗೆನೇ. ಒಂದು 7 ಗಂಟೆ 8 ಗಂಟೆ ಅಂಥ ಟೈಮಲ್ಲಿ ಮಾಡಬೇಕು. ಏಕೆಂದರೆ ಅವಾಗ ಸ್ವಲ್ಪ ಎದ್ದಿರ್ತಾರಲ್ವ ಜನ, ನಿದ್ದೆ ಮಾಡ್ಕೊಂಡು ಎದ್ದಿರ್ತಾರೆ. ಅವಾಗ ಅಂಥ ಟೈಮಲ್ಲಿ ಮಾಡ್ತು ಅಂದರೆ ಸ್ವಲ್ಪ ಜನ ಬರ್ಬೋದೇನೋ. ಅಕಸ್ಮಾತ್ ಏನಾರು ಬೆಳಿಗ್ಗೆ ಹೊತ್ತು ಫುಲ್ ಬ್ಯುಸಿಯಾಗಿದ್ದರೆ ಮಧ್ಯಾಹ್ನ ಮಾಡಿ ನೋಡಿರಿ. ಬೇಡ ಮಧ್ಯಾಹ್ನನೂ ಬೇಡ ಅಂದರೆ ಸಾಯಂಕಾಲ, ಆದಷ್ಟು ಸಾಯಂಕಾಲ ಲೈವ್ ಶುರು ಮಾಡಿದ್ರೆ ಜನ ಫ್ರೀಯಾಗಿರ್ತಾರೆ. ಇವಾಗ ನಾನೇ ಮಾಡ್ತೀನಿ. ನಾನು 9 ಗಂಟೆಯಿಂದ 9 ಗಂಟೆ 9:30 ಒಳಗಡೆ ನಾನು ಶುರು ಮಾಡ್ತೀನಿ. ಜನ ಬರ್ತಾರೆ. ಯಾಕೆ ಅಂದರೆ ಅವಾಗೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿರ್ತಾರೆ. ಅಂಥ ಟೈಮಲ್ಲಿ ಏನು ಕೆಲಸ ಇರಲ್ಲ ಅವ್ರಿಗೆ, ಫ್ರೀಯಾಗಿರ್ತಾರೆ. ಅಂಥ ಟೈಮಲ್ಲಿ ಮೊಬೈಲ್ ನೋಡ್ತಾರೆ. ಜಾಸ್ತಿ ಆನ್ಲೈನಲ್ಲಿ ಇರೋದೇ ರಾತ್ರಿ ಹೊತ್ತಲ್ವ ಜನ. ಅಂಥ ಟೈಮಲ್ಲಿ ಲೈವ್ ಮಾಡ್ತು ಅಂದರೆ ಸ್ವಲ್ಪ ಬೇಗ ವಾಚ್ ಅವ್ರು ಕಂಪ್ಲೀಟ್ ಮಾಡ್ಕೋಬೋದು. ಆದಷ್ಟು ಬೇಗ ಮಾಡ್ಕೋಬೋದು ನಾವು. ಇನ್ನೊಂದೇನು ಅಂದರೆ ಇವಾಗ ನಿಮ್ಮ ಲೈವ್ಗೆ ಜನ ಬರ್ತಾರಲ್ವ, ಜನ ಬಂದಾಗ ಸುಮ್ಮನೆ ಊಟ ಆಯಿತಾ ತಿಂಡಿ ಆಯಿತಾ ಅದನ್ನು ಕೇಳಬೇಡಿ. ಪ್ರತಿಯೊಬ್ಬರು ನಾವು ಮಾಡೋ ತಪ್ಪೇ ಅದು. ಬಂದ ತಕ್ಷಣ ಊಟ ಆಯಿತಾ ತಿಂಡಿ ಆಯಿತಾ ಮುಗೀತು. ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ, ಹೇಗಿದ್ದೀರಾ, ಊಟ ಆಯಿತಾ ತಿಂಡಿ ಆಯಿತಾ, ಆ ಥರ ಮಾಡಿದ್ರೆ ಜನ ಬರೋದಿಲ್ಲ. ಏನಾದರೂ ನಾವು ಟೈಟಲ್ ಹಾಕಿರ್ತೀವಲ್ಲ ಅಂಥ ವಿಷಯದ ಬಗ್ಗೆ ಮಾತಾಡ್ತು ಅಂದರೆ ಜನ ನಮ್ಮ ಲೈವಲ್ಲಿ ಉಳಿತಾರೆ. ಏನಾದರೂ ಅವ್ರಿಗೆ ಕುತೂಹಲವಾಗಿರಬೇಕು. ಇವಾಗ ನಾವು ಒಂದು ಕುಕ್ಕಿಂಗ್ ತೋರಿಸ್ತಾ ಇದ್ದೀವಿ ಅಂದರೆ ಆ ಕುಕ್ಕಿಂಗ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ಕೋಬೇಕು. ನೋಡಿ ನಾವು ಮೊದಲು ಈ ಥರ ಪಾತ್ರೆ ಇಟ್ಟಿದ್ದೀವಿ, ಮೊದಲು ಅದ್ರ ಒಳಗಡೆ ಇದನ್ನು ಹಾಕ್ತಾಯಿದ್ದೀವಿ, ಆಯಿಲ್ ಹಾಕ್ತಾಯಿದ್ದೀವಿ, ಸಾಸಿವೆ ಏನಾದರೂ ಒಂದು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಆವಾಗ ಜನ ಉಳಿತಾರೆ. ಮತ್ತು ನೆಕ್ಸ್ಟ್ ಏನಾಗ್ಬೋದು, ಮತ್ತು ನೆಕ್ಸ್ಟ್ ಕುಕ್ಕಿಂಗ್ ಮಾಡುವಾಗ ಮತ್ತೆ ಏನು ಅವರು ಪದಾರ್ಥ ಹಾಕ್ಬೋದು ಅಂತ ಮಾಡ್ತಾ ಇರ್ತಾರೆ. ಅಕಸ್ಮಾತ್ ಏನು ಇಲ್ಲದೇ ಸುಮ್ಮನೆ ಮಾತಾಡ್ತಾ ಕೂತಿದ್ರೆ ಖಂಡಿತ ಜನ ಬರೋದಿಲ್ಲ.
ಆಗೋದಿಲ್ಲ, ಬೇಗ ನಮಗೆ ವಾಚ್ ಅವರ್ ಕಂಪ್ಲೀಟ್ ಆಗೋದಿಲ್ಲ. ಏನಾದರೂ ಒಂದು ಅವ್ರಿಗೆ ಅವ್ರದ್ದು ಏನು ಮೈಂಡ್ ಸೆಟ್ನ ಸ್ವಲ್ಪ ನಮ್ಮ ಕಡೆ ಎಳ್ಕೋಬೇಕು, ಅಂದರೆ ಅವ್ರ ಗಮನ ನಮ್ಮ ಕಡೆ ಇರೋ ಥರ ನಾವು ಮಾಡ್ಕೋಬೇಕು. ಆವಾಗ ನಮಗೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಏನೂ ಇಲ್ಲ ಅಂದರೆ ಜನ ಹೊರಟೋಗ್ತಾರೆ, ಅಯ್ಯೋ ಈ ಲೈವಲ್ಲಿ ಏನೂ ಇಲ್ಲ. ಆಮೇಲೆ ಇಲ್ಲಾಂದರೆ ಏನಾದ್ರು ಒಂದು ತಮಾಷೆ ಜೋಕ್ ಇರಬೇಕು, ಜೋಕ್ನೇ ಸೀರಿಯಸ್ ಆಗಿ ಮಾಡ್ಕೋಬಾರ್ದು. ಏನಾದ್ರು ಒಂದು ಜೋಕಾಗಿ ಮಾತಾಡಿಸ್ತಾ ಇರಬೇಕು. ಇಲ್ಲಾಂದರೆ ಏನಾದರೂ ಒಂದು ವಿಷಯದ ಬಗ್ಗೆ ಒಂದು ಕತೆ ರೂಪದಲ್ಲಿ ಏನಾದ್ರೂ ಅವ್ರಿಗೆ ಹೇಳ್ತಾ ಇದ್ದರೆ ಅವಾಗ ನಮ್ಮ ಲೈವಲ್ಲಿ ಜನ ಉಳಿತಾರೆ. ಇಲ್ಲಾಂದರೆ ಒಂದು ಪ್ರಶ್ನೆ, ಅಂದರೆ ನಾವೇ ಟೈಟಲ್ ಹಾಕ್ತೀವಲ್ವ, ಆ ಟೈಟಲ್ ಏನಾರು ಒಂದು ಗಾದೆ ಏನಾದರೂ ಇರ್ತದೆ ಅಂದ್ಕೊಳ್ರಿ. ಆ ಗಾದೆಗೆ ಏನಾದರೂ ನಾವು ಈ ಗಾದೆ ಹೇಳ್ತೀವಿ, ಅದಕ್ಕೆ ನೀವು ಪ್ರಶ್ನೆ ನೀವು ಉತ್ತರ ಹೇಳ್ರಿ ಅಂದ್ಕೊಂಡು ನಾವು ಪದೇ ಪದೇ ಅವ್ರನ್ನ ಕೇಳ್ಕೊಂಡು ಹೋಗ್ತಾ ಇದ್ದರೆ ಅದನ್ನು ಹೇಳೋದಕ್ಕಾದರೂ ಜನ ಉಳಿತಾರೆ ನಮ್ಮ ಲೈವಲ್ಲಿ. ಅವ್ರು ಎಷ್ಟು ಟೈಮ್ ನಮ್ಮ ಲೈವಲ್ಲಿ ಇರ್ತಾರೆ ಅಷ್ಟು ವಾಚ್ ಅವರ್ ನಮಗೆ ಕೌಂಟ್ ಆಗುತ್ತೆ. ಯಾರಾದರೂ 1 ಅವರ್ ನಮಗೆ ನಮ್ಮ ಲೈವಲ್ಲಿ ಇರ್ತಾರೆ ಅಂದರೆ 1 ಅವರ್ ನಮಗೆ ಬರುತ್ತಾರೆ. ಅಂಥ ಜನ ಎಷ್ಟು ಜನ ಇರ್ತಾರೆ ಐಡಲ್ಲಿ, ಅಷ್ಟು ವಾಚ್ ಅವರ್ ನಮಗೆ ಬರುತ್ತೆ. ಅದಕ್ಕೆ ಹೊಸ್ದಾಗಿ ಚಾನಲ್ ಓಪನ್ ಮಾಡೋರು ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಳ್ರಿ. ನೀವು ಲೈವ್ ಶುರು ಮಾಡ್ತೀನಿ ಅಂದರೆ ಏನಾದರೂ ಒಂದು ವಿಷಯದ ಬಗ್ಗೆ ಮಾತಾಡ್ರಿ, ಸುಮ್ಮನೆ ಸೈಲೆಂಟಾಗಿ ಕೂತ್ಕೋಬೇಡಿ. ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಇಲ್ಲಾಂದರೆ ನೀವು ವೀಡಿಯೋಸ್ ಹಾಕೊಂಡೋಗಿ, ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ ಹಾಕೋಗಿ, ಅದರಿಂದನೂ ನಿಮಗೆ ವಾಚ್ ಅವರ್ ಆಗುತ್ತೆ. ಅಕಸ್ಮಾತ್ ನಿಮಗೆ ಆ ಥರ ಮಾಡೋಕ್ಕಾಗಿಲ್ಲ, ನಮಗೆ ವೀಡಿಯೋಸ್ ಓಡ್ತಾ ಇಲ್ಲ ಅಂದರೆ ಈ ಥರ ಲೈವ್ ಮಾಡಿ ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು. ಇನ್ನೊಂದೇನು ಅಂದರೆ ನಾವು ಲೈವ್ ಮಾಡಬೇಕಾದ್ರೆ ನಮ್ಮ ಬ್ಯಾಕ್ಗ್ರೌಂಡ್ ಕರೆಕ್ಟಾಗಿ ಕ್ಲಿಯರಾಗಿರಬೇಕು. ಒಂದು ಬೇರೆ ಸೌಂಡ್ ಬರಬಾರ್ದು. ಇವಾಗ ಬೇರೆ ಸೌಂಡು ಅಂದರೆ ನೀವು ಹೊರಗಡೆ ಹೋಗ್ಬೇಕಾದ್ರೆ ಫುಲ್ಲು ಸೌಂಡ್ ಬರ್ತಾ ಇರ್ತೀವಿ. ಇವಾಗ ಯಾರ್ದಾರು ಒಂದು ಲೈವ್ ಹೋಗ್ತು ಅಂದರೆ ಏನು ಸೈಲೆಂಟಾಗಿದ್ದರೆ ಜನ ಉಳಿತಾರೆ. ನಾವು ಅಷ್ಟೇ, ಏನಾದರೂ ಏನು ಸೌಂಡ್ ಇಲ್ಲ, ನಮಗೆ ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ನಾವು ಉಳಿತೀವಿ. ಅಕಸ್ಮಾತ್ ಏನಾದ್ರು ಒಂದು ಸೌಂಡ್ ಬಂತು, ಫುಲ್ಲು ಒಬ್ಬೊಬ್ಬರು ಲೈವ್ ಮಾಡ್ತಾ ಇರ್ತಾರೆ, ಫುಲ್ಲು ಸೌಂಡು, ಅಲ್ಲಿ ಮೆಸೇಜ್ ಹಾಕೋಕ್ಕೂ ಆಗೋದಿಲ್ಲ ಒಂದು. ಆಮೇಲೆ ಸ್ಕ್ರೀನ್ ಮೇಲೆ ಒಂದೊಂದು ಏನೋ ಒಂದು ಸ್ಕ್ರೀನ್ ಹಾಕಿರ್ತಾರೆ. ಆ ಸ್ಕ್ರೀನ್ ಮೇಲೆ ನಾವು ಹಾಕೋ ಅಕ್ಷರ, ಯಾಕೆ ನಾವು ಮೆಸೇಜ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ರಿ, ನಾವು ಮೆಸೇಜ್ ಮಾಡ್ತಾಯಿದ್ರೆ ನಮಗೆ ಕಾಣಿಸ್ಬೇಕು ನಾವೇನು ಮೆಸೇಜ್ ಮಾಡ್ತಾಯಿದ್ದೀವಿ ಅಂತ. ನೀವು ಯಾವುದೋ ಒಂದು ಸ್ಕ್ರೀನ್ ಹಾಕಿದರೆ ನಮ್ಮ ಮೆಸೇಜ್ ನಮಗೆ ಕಾಣಿಸೋದಿಲ್ಲ, ನಾವು ಏನು ಬರೆದಿದ್ದೀವಿ ಅಂತ ಕಾಣಿಸೋದಿಲ್ಲ. ಯಾಕೆಂದರೆ ನಾನು ತುಂಬ ಜನ ಸುಮಾರು ಜನಕ್ಕೂ ಹೇಳಿದ್ದೀನಿ, ಸ್ಕ್ರೀನ್ ಚೇಂಜ್ ಮಾಡಿರಿ, ಮೆಸೇಜ್ ನಮಗೆ ಕಾಣಿಸ್ತಾ ಇಲ್ಲ. ನೀವು ಕರೆಕ್ಟ್ ನಾವು ಯಾಕೆಂದರೆ ನಾವು ಬರಿತಾ ಇರಬೇಕಾದ್ರೆ ವೈಟ್ ಕಲರ್ ಬರುತ್ತಲ್ವಾ, ವೈಟ್ ಕಲರ್, ನೀವು ವೈಟ್ ಕಲರ್ದು ಯಾವ್ದಾದ್ರು ಸ್ಕ್ರೀನ್ ಏನಾದ್ರು ಆಗ್ತು ಅಂದರೆ ನಿಮಗೆ ಕಾಣಿಸ್ತಾ ಇರ್ತದೆ, ಆದರೆ ಮೆಸೇಜ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಕಾಣಿಸೋದಿಲ್ಲ ಅದು. ಅವಾಗ ಏನು ಮಾಡ್ತಾರೆ, ಜನ ಹೊರಟೋಗ್ತಾರೆ. ಅದಕ್ಕೆ ಅದನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಅಂಥ ಏನಾರು ಸ್ಕ್ರೀನ್ ಹಾಕಿದ್ರೆ ಬ್ಲ್ಯಾಕ್ ಸ್ಕ್ರೀನು, ಅಂದರೆ ನಾವು ಬೇರೆಯವರು ನಮ್ಮ ಆಡಿಯನ್ಸು ಮೆಸೇಜ್ ಮಾಡ್ತಾಯಿದ್ರೆ ನಮಗೆ ಮೆಸೇಜ್ ಮಾಡ್ತಾವ್ರೆ ಅಂದರೆ ಅವ್ರು ಏನು ಮಾತಾಡ್ತಾವ್ರೆ ನಾವು ಮಾತಾಡಿ ಕಳಿಸ್ತೀವಲ್ಲ ನಿಮಗೆ, ಅಂದರೆ ನಮ್ಮ ಮೆಸೇಜ್ನ ನಿಮಗೆ ಶೋ ಆಗುತ್ತಲ್ಲ, ನಮ್ಮ ಮೆಸೇಜು ನೀವು ನೋಡ್ತಿರಲ್ವ, ನಾವು ಅದನ್ನ ಫಸ್ಟು ಚೆಕ್ ಮಾಡ್ತಾನೆ ನಿಮಗೆ ಕಳಿಸ್ಬೇಕು. ನಮಗೆ ಕಾಣಿಸಿಲ್ಲ ಅಂದರೆ ನಾವು ಹೇಗೆ ಮಾಡೋದು, ನಿಮ್ಗೆ ಮೆಸೇಜ್ ಮಾಡೋಕ್ಕಾಗಲ್ಲ. ಆ ಥರನೂ ಇರ್ತದೆ. ಅದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಅವಾಗಲೂ ಜನ ಉಳಿತಾರೆ. ಆ ಥರ ಏನಾದ್ರು ಚೆನ್ನಾಗಿದ್ದರೆ ಅವಾಗಲೂ ಜನ ಉಳಿತಾರೆ, ಏನು ಅಷ್ಟೇನು ಬೇಗ ಹೊರಟೋಗೋದಿಲ್ಲ. ಆಮೇಲೆ ಲೈವ್ ಮಾಡಬೇಕಾದ್ರೆ ಬೇರೆ ಮ್ಯೂಸಿಕ್ ಎಲ್ಲ ಬರಬಾರ್ದು. ಮ್ಯೂಸಿಕ್ ಇದ್ದರೆ ನಿಮ್ಮ ಆಡಿಯನ್ಸ್ಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತದೆ. ಇವಾಗ ನಾವು ಬೇರೆಯವರು ನಮ್ಮ ಲೈವಲ್ಲಿ ಜನ ಮೆಸೇಜ್ ಮಾಡ್ತಾವ್ರೆ ಅಂದರೆ ನಾವು ಮ್ಯೂಸಿಕ್ ಹಾಕ್ಕೊಂಡು ನಾವೇನೋ ಒಂದು ಎಂಜಾಯ್ ಮಾಡಿಕೊಂಡು ನಾವು ಲೈವ್ ಮಾಡ್ತಾಯಿದ್ರೆ ಅವ್ರಿಗೆ ತೊಂದರೆ ಆಗ್ತಾ ಇರ್ತದೆ. ಅವ್ರಿಗೆ ತೊಂದರೆ ಆದರೆ ಅವ್ರು ಹೊರಟೋಗ್ತಾರೆ. ನೀವೇನು ಬೇರೆ ಮ್ಯೂಸಿಕ್ ಹಾಕೊಂಡು ನೀವು ಕೇಳ್ತಾರೆ, ನಿಮಗೆ ಖುಷಿ ಆಗ್ತಾ ಇರ್ತದೆ ಲೈವ್ ಮಾಡೋರಿಗೆ. ಆದರೆ ನಿಮಗೆ ವಾಚ್ ಅವ್ರು ಕೊಡ್ತಾ ಇರ್ತಾರಲ್ಲ ಆಡಿಯನ್ಸು, ಅವ್ರಿಗೆ ತೊಂದರೆ ಆಗಬಾರ್ದು. ಯಾಕೆಂದರೆ ಅವರಿಂದನೇ ನಮಗೆ ವಾಚ್ ಅವ್ರು ಕಂಪ್ಲೀಟ್ ಆಗೋದು, ಬೇರೆಯವರಿಂದನೇ ನಮ್ಮ ಚಾನಲ್ಗೆ ವಾಚ್ ಅವ್ರು ಬರೋದು. ಅದನ್ನು ಆಡಿಯನ್ಸ್ಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು. ಮೇಯ್ನ್ ಇದು ಆಡಿಯನ್ಸ್ಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು. ಆ ಥರ ನಾವು ನೋಡಿಕೊಂಡ್ರೆ ಖಂಡಿತ ನಮಗೆ ವಾಚ್ ಅವ್ರು ಕಂಪ್ಲೀಟ್ ಆಗುತ್ತೆ ಬೇಗ. ಇನ್ನೊಂದು, ಈಗ ಯಾರಾದರೂ ಆಡಿಯನ್ಸ್ ನಮ್ಮ ಸಬ್ಸ್ಕ್ರೈಬರ್ ಬರ್ತಾರೆ ಅಂದ್ಕೊಳ್ರಿ, ಬೇರೆ ಹೊಸಬ್ರೇ ಬರ್ಬೋದು ಅಂದ್ಕೊಳ್ರಿ. ಹೊಸಬ್ರು ಬರ್ತಾರಲ್ವ, ಹೊಸಬ್ರು ಬಂದರೆ ಅವ್ರಿಗೆ ಫಸ್ಟು ಬ್ಲೂ ಕೊಡ್ರಿ. ಅಂದರೆ ಬ್ಲೂ ಫಸ್ಟು ಅವ್ರು ಯಾವ ಥರ ಕಮೆಂಟ್ ಆಗ್ತವ್ರೆ ನೋಡಿ, ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದಾರಾ ಚೆಕ್ ಮಾಡಿರಿ. ಇಲ್ಲ ನಿಮಗೆ ಗೊತ್ತಿರೋರಾ, ಇಲ್ಲ ನಿಮಗೆ ಬೇರೆಯವ್ರು ನಿಮಗೆ ಗೊತ್ತಿರ್ತಾ ಅವ್ರಿಗೆ ಗೊತ್ತಿದ್ದಾರಾ, ನೀವು ಏನಾದ್ರು ಬ್ಲೂ ಬೇಕು ಅಂದರೆ ಅಲ್ಲಿ ವಿಚಾರಿಸ್ರಿ, ಇವ್ರು ನಿಮಗೆ ಗೊತ್ತಿರೋರಾ. ನಮ್ಗೆ ಬ್ಲೂ ಕೊಡಬೇಕು ಅಂದರೆ ನಾವು ಯೋಚನೆ ಮಾಡಿ ಬ್ಲೂ ಕೊಡಬೇಕು. ಯಾಕೆ ಅಂದರೆ ಒಬ್ಬರು ಬ್ಲೂ ಇಸ್ಕೊಂಡು ತುಂಬ ಕೆಟ್ಟದಾಗೆಲ್ಲ ಮಾತಾಡ್ತಾರಲ್ವ, ಅದಕ್ಕೆ ಅಂಥವಕ್ಕೆಲ್ಲ ನಾವು ಅವಕಾಶ ಕೊಡಬಾರ್ದು. ಅವ್ರ ಸಪೋರ್ಟ್ ಇಲ್ಲ ಅಂದರೂ ಪರವಾಗಿಲ್ಲ, ಚೆನ್ನಾಗಿ ಮಾತಾಡೋರಿಗೆ ಚೆನ್ನಾಗಿ ಎಲ್ಲರೂ ಅದೇ ಥರ ಮಾಡಿದ್ರೆ, ಎಲ್ಲೋ 100ಕ್ಕೆ 1-2 ಆ ಥರ ಮಾಡ್ತಾರೆ, ಎಲ್ಲರೂ ಪ್ರತಿಯೊಬ್ಬರು ಆ ಥರ ಮಾಡೋದಿಲ್ಲ, ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ. ಅಂಥವ್ರಿಗೆ ಬ್ಲೂ ಕೊಟ್ಟು
ಅವ್ರ ಸಪೋರ್ಟ್ ತೊಗೊಳ್ಳಿ. ಅವ್ರ ಸಪೋರ್ಟ ಚಾನಲ್ ಇರೋರ ಸಪೋರ್ಟೇ ಒಂದು. ಚಾನಲ್ ಇಲ್ಲದೇ ಬರೀ ಸಪೋರ್ಟ್ ಐ ಡಿ ಇಟ್ಕೊಂಡು ಬರ್ತಾರಲ್ಲ, ತುಂಬಾ ಕರೆಕ್ಟಾಗಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅವರು. ಅಂಥವ್ರಿಗೆ ಒಳ್ಳೆ ಚೆನ್ನಾಗಿ ಮಾತಾಡೋರಿಗೆ ಬ್ಲೂ ಕೊಡ್ರಿ, ಖುಷಿ ಆಗುತ್ತೆ. ಇವ್ರ ಚಾನಲಲ್ಲಿ ನಮಗೆ ಬ್ಲೂ ಕೊಟ್ಟವ್ರೆ, ಸ್ವಲ್ಪ ಹೊತ್ತಿರವ ಇವ್ರ ಜೊತೆ ಮಾತಾಡ್ಬಿಟ್ರೆ ಡೈಲಿ ಬರ್ತಾಯಿರ್ತಾರೆ ನಿಮ್ಮ ಲೈವ್ಗೆ, ಡೈಲಿ ಬರ್ತಾರೆ. ನೀವೇನಾದರೂ ಅವ್ರಿಗೆ ಬ್ಲೂ ಕೊಟ್ಟಿಲ್ಲ, ಚೆನ್ನಾಗಿ ಮಾತಾಡಿದ್ರು ಇವರು ಅವ್ರನ್ನ ಬ್ಲೂ ಕೊಡಿದ್ರೆ ತುಂಬ ಜನ ಹೊರಟೋಗ್ತಾರೆ. ನನ್ನ ಲೈವಲ್ಲೂ ತುಂಬ ಜನ ನಾನು ನೋಡಿದ್ದೀನಿ. ಬ್ಲೂ ಕೊಟ್ಟಿಲ್ಲ ಅಂದರೆ ಇರೋದೇ ಇಲ್ಲ. ಅಯ್ಯೋ ಅವ್ರಿಗೆ ಮಾತ್ರ ಆ ಕಲರ್ ಐತೆ ನಮ್ಮ ಮೆಸೇಜು, ನಮಗೇನಕ್ಕೆ ಬ್ಲೂ ಕೊಡೋದಿಲ್ಲ ನೀವು ಅಂತ ಹೊರಟೋಗ್ತಾರೆ. ನೀವು ಫಸ್ಟ್ ಅದನ್ನ ಚೆಕ್ ಮಾಡ್ಕೊಳ್ರಿ. ಚೆನ್ನಾಗಿ ಮಾತಾಡಿದ್ರೆ ಬ್ಲೂ ಕೊಡ್ರಿ. ಇಲ್ವಾ ಅಕಸ್ಮಾತ್ ಏನಾರು ಬ್ಲೂ ಈಸ್ಕೊಂಡು ಅವ್ರು ಏನಾರು ಕೆಟ್ಟದಾಗಿ ಏನಾರು ಮಾತಾಡಿದ್ರೆ ನೀವು ಐಡ್ ಮಾಡ್ಕೊಳ್ರಿ. ಏನು ಮಾಡೋಕ್ಕಾಗೋದಿಲ್ಲ. ಇದು ಸೋಷಿಯಲ್ ಮೀಡಿಯಾ, ಒಳ್ಳೇದು ಅಂದಮೇಲೆ ಕೆಟ್ಟದ್ದು ಇದ್ದೇ ಇರ್ತದಲ್ವ, ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಂಡ್ರೆ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬಾರ್ದು. ಚೆನ್ನಾಗಿ ಸಪೋರ್ಟ್ ಮಾಡೋರಿಗೆ ನಾವು ಚೆನ್ನಾಗಿ ಮಾತಾಡಿದ್ರೆ ಅವರು ಚೆನ್ನಾಗಿ ಮಾತಾಡ್ತಾರೆ ಅಷ್ಟೇ. ಒಂದು 5-10 ಜನ ಡೈಲಿ ಬಂದು ಸಪೋರ್ಟ್ ಮಾಡಿಬಿಟ್ರೆ 3 ತಿಂಗಳು ಮೌನ ಮಾಡ್ಕೋಬೋದು. ಚೆನ್ನಾಗಿ ಬಂದು ಕರೆಕ್ಟಾಗಿ ಸಪೋರ್ಟ್ ಮಾಡ್ತು ಅಂದರೆ ಬೇಗ ಮಾನಿಟೈಸೇಷನ್ ಆನ್ ಆಗುತ್ತೆ. ನಮ್ಮದು 4,000 ಬೇಗ ಕಂಪ್ಲೀಟ್ ಮಾಡ್ಕೋಬೋದು ನಾವು. ಇನ್ನೊಂದು, ಇವಾಗ ನಾವೇನಾದರೂ ಲೈವ್ ಮಾಡಬೇಕಾದ್ರೆ ನಾವು ಕುಕ್ಕಿಂಗ್ ಏನಾರು ಮಾಡ್ತಾ ಇರ್ತೀವ, ಈಸಿ ರೆಸಿಪಿ, ಆದಷ್ಟು ಈಸಿಯಾಗಿರೋ ರೆಸಿಪಿ ತೋರಿಸ್ರಿ ಲೈವಲ್ಲಿ. ಜನ ಬೇಗ ಬರ್ತಾರೆ. ಜನ ಪರವಾಗಿಲ್ಲ, ಇವತ್ತೇನಾದರೂ ಹೊಸ್ದಾಗಿ ಏನಾದ್ರು ಮಾಡ್ತಾಯಿದ್ರೆ ಆಮೇಲೆ ಹೊಸ ರೆಸಿಪಿ ತೋರಿಸ್ರಿ, ಈಸಿಯಾಗಿರೋದು ತೋರಿಸ್ರಿ. ಬೇಗ ಜನ ಬರ್ತಾರೆ. ಆ ರೆಸಿಪಿ ಮುಗಿಯೋ ತನಕನೂ ಜನ ಉಳಿತಾರೆ. ಅದರಿಂದ ನಮಗೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಪೂಜೆ ಏನಾದರೂ ಮಾಡ್ತಾ ಇರ್ತೀರಲ್ವ ನೀವು, ಇವಾಗ ನಾವು ಲೈವ್ ಇವಾಗ ಲೈವ್ ಆನ್ ಮಾಡಿ ನೀವೇನು ಕೆಲಸ ಮಾಡ್ತಾಯಿದ್ದೀರಾ ಅದನ್ನು ಲೈವ್ ಮಾಡಿ. ಅದನ್ನು ಲೈವ್ ಆನ್ ಇಟ್ಬಿಟ್ಟು ನೀವೇನು ಕೆಲಸ ಮಾಡ್ತಾ ಅದನ್ನು ತೋರಿಸಿ. ನೀವು ಪೂಜೆ ಮಾಡ್ತಾಯಿದ್ದೀರಾ, ಇಲ್ಲ ಮನೆ ಕ್ಲೀನ್ ಮಾಡ್ತಾಯಿದ್ದೀರಾ, ಏನು ಕೆಲಸ ಮಾಡ್ತಾಯಿದ್ದೀರಾ ನೋಡಿ, ನಾವು ಇವತ್ತು ಈ ಕೆಲಸ ಮಾಡ್ತಾಯಿದ್ದೀವಿ, ಏನೋ ಒಟ್ಟಲ್ಲಿ ಜನಗಳನ್ನ ಫ್ರೀಯಾಗಿರೋಕ್ಕೆ ಬಿಡಬಾರ್ದು. ಅಂದರೆ ಸುಮ್ಮನೆ ಅವ್ರಿಗೆ ಬೇಜಾರಾಗೋ ಥರ ಸುಮ್ಮನೆ ಹಿಂಗೆ ಮೆಸೇಜ್ ಹಾಕ್ಕೊಂಡು ನೋಡ್ತಾ ಆ ಥರ ಬಿಡಬಾರ್ದು. ಅವ್ರಿಗೆ ಏನಾದರೂ ಒಂದು ಇದು ಕೊಡ್ತಾನೇ ಇರಬೇಕು ನಾವು. ಒಂದು ಖುಷಿಯಾಗಿ, ಪರವಾಗಿಲ್ಲ ಇವ್ರ ಲೈವ್ ಚೆನ್ನಾಗೈತಪ್ಪ, ಒಂಥರ ತಮಾಷೆಯಾಗೈತೆ, ಇಲ್ಲ ಏನಾದರೂ ಇವ್ರ ಲೈವಿಂದ ಏನಾದರೂ ಕಲಿಬೋದು, ಆ ಥರ ಏನಾದರೂ ಜನಗಳಿಗೆ ನಾವೇನಾದರೂ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ರೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಆಗ ನಮ್ಮ ಲೈವ್ ಬಿಟ್ಟು ಹೋಗೋದಿಲ್ಲ ಅವರು. ಬೇಗ ನಮ್ಮ ಲೈವಲ್ಲೇ ಉಳಿತಾರೆ, ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು. ಫಾಲೋ ಮಾಡಿದ್ರೆ ಬೇಗ ವಾಚ್ ಅವರ್ ಕಂಪ್ಲೀಟ್ ನಾನೇನು ಹೇಳಿದ್ದೀನಿ ಇಷ್ಟೆಲ್ಲ ನಾವು ಲೈವಲ್ಲಿ ಫಾಲೋ ಮಾಡಿದ್ರೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು. ಆದಷ್ಟು ಇನ್ನೊಂದೇನು ಅಂದರೆ ಆದಷ್ಟು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಳ್ರಿ. ಟೈಮಿಂಗ್ಸ್ ಫಿಕ್ಸ್ ಮಾಡ್ತು ಅಂದರೆ ಜನ ಬರ್ತಾರೆ. ಇಂಥ ಟೈಮಲ್ಲಿ ಇವ್ರ ಲೈವ್ ಇರುತ್ತೆ ಅಂತ ಜನಕ್ಕೆ ಗೊತ್ತಾಗುತ್ತೆ. ಅವಾಗ ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು. ಒಂದು ನೀವು ಇಷ್ಟ ಬಂದಂಗೆ ಟೈಮು ಇದು ಲೈವ್ ಮಾಡ್ತು ಅಂದರೆ ಅವಾಗ ಅವರು ಫ್ರೀಯಾಗಿರ್ಬೇಕಲ್ಲ. ಈಗ ನಾವು ಫ್ರೀಯಾಗಿರ್ಬೇಕಾದ್ರೆ ನಾವು ಲೈವ್ ಮಾಡ್ತೀವಿ, ಅವ್ರು ಬಂದರೆ ತಾನೇ ನಮ್ಗೆ ವಾಚ್ ಅವ್ರಿಗೆ ಬರೋದು. ಅದಕ್ಕೆ ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಳ್ರಿ. ಯಾವ ಟೈಮ್ಗೆ ನೀವು ಲೈವ್ ಮಾಡ್ತೀರಾ ಅದನ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಏನೇ ಕೆಲಸ ಇದ್ರೂ ಅವತ್ತು ಏನೋ 1 ದಿನ 2 ದಿನ ಮಿಸ್ ಆಗ್ಬೋದು, ಆಯಿತಾ. ಪ್ರತಿದಿನವೂ ಮಿಸ್ ಮಾಡಬೇಡಿ. ಅಯ್ಯೋ ಇವತ್ತು ಕೆಲಸ ಇತ್ತು ನಮ್ಗೆ ಲೈವ್ ಮಾಡೋಕ್ಕಾಗಿಲ್ಲ, ಹಂಗಂದರೆ ಆಡಿಯನ್ಸ್ ಬರೋದಿಲ್ಲ, ವ್ಯೂ ಕಡಿಮೆ ಆಗುತ್ತೆ ನಮಗೆ. ಯಾಕೆಂದರೆ ಬೇರೆ ಕಡೆ ಹೊರಟೋಗ್ತಾರೆ ಅವರು. ಬೇರೆ ಕಡೆ ಇವಾಗ ನಾವೇನಾದ್ರೂ ಇವಾಗ ಅಂಗಡಿಲೇ ಅಂದ್ಕೊಳ್ರಿ, ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾವು ಕೇಳ್ಕೊಳ್ರಿ. ಒಂದು ಹೋಟ್ಲು ಮಾಡ್ತಾಯಿರ್ತೀವಿ ಅಂದ್ಕೊಳ್ರಿ. ಹೋಟೆಲ್ನಲ್ಲಿ ಡೈಲಿ ಕರೆಕ್ಟಾಗಿ ನಾವು ಹೋಟೆಲ್ ಓಪನ್ ಮಾಡ್ತು ಅಂದರೆ ತಾನೇ ಜನ ಬರ್ತಾರೆ. ಇವತ್ತು ಹೋಟೆಲ್ ಓಪನ್ ಮಾಡೋದು, ನಾಳೆ ಇಲ್ಲ ಹೋಟೆಲು. ಯಾಕೆಂದರೆ ಬೇರೆ ಕಡೆ ಅವಾಗ ನಾಳೆ ಇವತ್ತಿಲ್ಲ ಇವ್ರ ಹೋಟೆಲ್, ಬೇರೆ ಕಡೆ ಟೇಸ್ಟ್ ಸಿಕ್ಬಿಡ್ತದೆ ಅವರಿಗೆ. ಅರ್ಥ ಆಯ್ತಾ? ಅದೇ ಥರ ಇದೂ ಇವತ್ತು ನಮ್ಮ ಲೈವನ್ನೇನಾದರೂ ನಾವು ಇವತ್ತು ಡೈಲಿ ಮಾಡ್ಕೊಬತ್ತಾ ಇದ್ವಿ, 1-2-3 ದಿವಸ ಮಾಡೋದಿಲ್ಲ ಅಂದರೆ ಜನಕ್ಕೆ ಮರ್ತೋಗ್ತಾರೆ, ಬೇರೆ ಕಡೆ ಹೊರಟೋಗ್ತಾರೆ. ಅವ್ರ ಲೈವ್ ಐತೆ ಅಲ್ಲೋಗಬೇಕು. ಅದಕ್ಕೆ ನಾವು ಯಾವ ಟೈಮ್ ಮಾಡ್ತಾಯಿದ್ದೀವಿ ಆ ಥರ ಜನ ಥಿಂಕ್ ಮಾಡ್ತಾರೆ. ಅದಕ್ಕೆ ನಾವು ಯಾವ ಟೈಮ್ಗೆ ನಾವು ಲೈವ್ ಮಾಡ್ತಾಯಿದ್ವಿ ಅದೇ ಟೈಮ್ ಫಿಕ್ಸ್ ಮಾಡ್ಕೊಳ್ರಿ. ನಮಗೆ ಸಪೋರ್ಟ್ ಮಾಡೋ ಜನಗಳಿಗೆ ಇದು ಮಾಡಿಕೊಡ್ಬಾರ್ದು. ಅವರು ಹೊರಗಡೆ ಹೋಗೋಕ್ಕೆ ಬಿಡಬಾರ್ದು. ಏನಾದರೂ ಒಂದು ವಿಷಯದ ಬಗ್ಗೆ ಮಾತಾಡಿಕೊಂಡು ಅವ್ರ ಜೊತೆ ಸ್ವಲ್ಪ ಖುಷಿಯಾಗಿ ಮಾತಾಡಿಕೊಂಡು ಇದ್ದರೆ ಖಂಡಿತ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಬೇರೆ ಕಡೆ ಹೋಗೋಕ್ಕೆ ಬಿಡಬಾರ್ದು ಅಷ್ಟೇ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರಬೇಕು. ಆವಾಗಲೇ ನಮಗೆ ಲೈವಲ್ಲಿ ಜನ ಉಳಿಯೋದು. ಆಮೇಲೆ ನೀವು ಲೈವ್ ಮಿಸ್ ಮಾಡ್ತು ಅಂದರೆ ಬೇರೆ ಕಡೆ ಹೊರಟೋಗ್ತಾರೆ ಜನ.
ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ನಮ್ಗೆ ಏನೇ ಕಷ್ಟ ಆದರೂ ಇವಾಗ ನಾವು ಒಂದು ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಅಂದರೆ ತುಂಬ ಕಷ್ಟ. ನಾವು ಕಷ್ಟಪಟ್ಟರೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗೋದು. ನಾವೇನಾದ್ರು ಕಷ್ಟಪಡ್ದೇನೆ ಇರೋದು ಇವತ್ತಿಲ್ಲ ನಾಳೆ ಮಾಡ್ಕೊಳ್ಳವ, ಇವತ್ತು ರೆಸ್ಟ್ ತಗೊಳ್ಳವ ಅಂದರೆ ಜನನ ರೆಸ್ಟ್ ತಗೊಬಿಡ್ತಾರೆ. ರೆಸ್ಟೇ ತಗೊಂಡಿರ್ರಿ ನಾವು ಬೇರೆ ಕಡೆ ಹೋಗ್ತೀವಿ ಅಂತ. ಅದಕ್ಕೆ ಅವ್ರನ್ನ ಹೋಗೋಕ್ಕೆ ಬಿಡಲೇಬಾರ್ದು ನಾವು. ಆವಾಗಲೇ ನಮಗೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗೋದು. ಇನ್ನೊಂದು ಪ್ರಶ್ನೆ, ಅದು 2 ಪ್ರಶ್ನೆ ಕೇಳಿದ್ರಲ್ಲ, ಯಾವ ತಪ್ಪುಗಳಿಂದ ನಮಗೆ ವ್ಯೂ ಕಡಿಮೆ ಆಗುತ್ತೆ ಅಂದರೆ ನಾವು ಏನೇನು ತಪ್ಪು ಮಾಡಿದ್ರೆ ವ್ಯೂ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ ನೋಡ್ರಿ. ಲೈವ್ ಮಾಡಬೇಕಾದ್ರೆ ಇಲ್ಲದೇ ಇರೋ ಮಾಹಿತಿ ಕೊಡೋದು, ಲೈವ್ ಜನ ಬರಲಿ ಅಂದ್ಬಿಟ್ಟು ಆವಾಗ ನಮಗೆ ವ್ಯೂ ಕಡಿಮೆ ಆಗುತ್ತೆ. ಆಮೇಲೆ ಫೇಸ್ ತೋರಿಸ್ದೇ ಇರೋದು ವ್ಯೂ ಕಡಿಮೆ ಆಗುತ್ತೆ. ಇವಾಗ ನಾವು ಲೈವ್ ಆನ್ ಮಾಡಿರ್ತೀವ, ಲೈವ್ ಆನ್ ಮಾಡಿ ಅವ್ರ ಜೊತೆ ಮಾತಾಡದೇ ಇರೋದು, ಅವಾಗ ನಮಗೆ ವ್ಯೂ ಕಡಿಮೆ ಆಗುತ್ತೆ. ಆಮೇಲೆ ಇವಾಗ ನಾವು ಲೈವ್ ಆನ್ ಮಾಡಿರ್ತೀವಿ, ಲೈವ್ ಆನ್ ಮಾಡದೆ ನಮ್ಮ ಸೈಲೆಂಟ್ ಮಾಡಿಬಿಡೋದು, ಸೈಲೆಂಟ್ ಮಾಡಿಬಿಟ್ಟು ಫೋನಲ್ಲಿ ಮಾತಾಡ್ತಾ ಕೂತ್ಕೊಳ್ಳೋದು. ಫೋನಲ್ಲಿ ಮಾತಾಡ್ತಾಯಿದ್ದೆ, ಇವಾಗ ನಾನು ಅದೇ ಸುಮಾರು ಸಲ ಮಾಡಿದ್ದೀನಿ. ಫೋನಲ್ಲಿ ಅವಾಗ ಜನ ಹೊರಟೋಗ್ತಾರೆ, ಇವ್ರು ಫೋನಲ್ಲಿ ಬ್ಯುಸಿ ಆಗವ್ರೆ, ಜನ ಹೊರಟೋಗ್ತಾರೆ. ಆವಾಗ ನಮಗೆ ವ್ಯೂ ಕಡಿಮೆ ಆಗುತ್ತೆ ಅಂತ. ಆ ಥರ ನಾವು ಮಾಡಬಾರ್ದು. ಜನಗಳಿಗೆ ಏನೋ ಅವರು ಟೈಮು ವೇಸ್ಟ್ ಮಾಡಿಕೊಂಡು ನಮ್ಮ ಲೈವ್ ಬಂದವ್ರೆ ಅಂದರೆ ನಾವು ಅವ್ರ ಜೊತೆ ಚೆನ್ನಾಗಿ ಮಾತಾಡಿದ್ರೆ ಇರ್ತಾರೆ. ಇಲ್ಲಾಂದರೆ ನಾವು ಸುಮ್ಮನೆ ಲೈವ್ ಆನ್ ಮಾಡಿಬಿಟ್ಟು ಸೈಲೆಂಟ್ ಲೈವ್ ಮಾಡೋದು, ಇಲ್ಲಾಂದರೆ ಫೋನಲ್ಲಿ ಇವಾಗ ಹೇಳಿದ್ನಲ್ಲ, ಫೋನಲ್ಲಿ ಮಾತಾಡ್ಕೊಂಡು ಎಷ್ಟೊತ್ತಾದರೂ ಅವ್ರ ಜೊತೆ ಅವ್ರು ವೆಯ್ಟ್ ಮಾಡೋದಿಲ್ಲ, ಅವ್ರು ಹೊರಟೋಗ್ತಾರೆ. ಅವಾಗ ನಮಗೆ ಅವ್ರು ಇಮ್ಮಿಡಿಯೇಟ್ಲಿ ವ್ಯೂ ಕಡಿಮೆ ಆಗೋಗುತ್ತೆ. ಅವಾಗ ನಂಬರ್ ನೋಡ್ಕೊಳ್ರಿ, ಮೇಲ್ಗಡೆ ಎಷ್ಟು ಜನ ಅವರೇ. ನಾವೇನಾದರೂ ಈ ಥರ ತಪ್ಪುಗಳು ಮಾಡ್ತು ಅಂದರೆ ಇಮಿಡಿಯೇಟಿಗೆ ಕಡಿಮೆ ಆಗೋಯ್ತಾರೆ, ಜನ ಹೊರಟೋಗ್ತಾರೆ ಬೇರೆ ಲೈವ್ಗೆ. ನಾವೇನಾದರೂ ಕುಕ್ಕಿಂಗ್ ಮಾಡಬೇಕಾದ್ರೆ ನಮ್ಮ ಪಾಡಿಗೆ ನಾವು ಸುಮ್ಮನೆ ಮಾಡ್ಕೊ ಹೋಗೋದು, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡದೇ ಇರೋದು. ಎಕ್ಸ್ಪ್ಲೈನ್ ಮಾಡ್ತಾಯಿದ್ರೆ ಇರ್ತಾರೆ, ಎಕ್ಸ್ಪ್ಲೈನ್ ಮಾಡಲಿಲ್ಲ ಅಂದರೆ ಹೊರಟೋಗ್ತಾರೆ. ಆವಾಗ ನಮಗೆ ವ್ಯೂ ಕಡಿಮೆ ಆಗುತ್ತೆ. ಇನ್ಯಾವಾಗ ಜನ ಕಡಿಮೆ ಆಗ್ತಾರೆ ಅಂದರೆ, ಇವಾಗ ಅವ್ರು ಕಮೆಂಟ್ ಹಾಕಿರ್ತಾರೆ ನೋಡ್ಕೊಳ್ರಿ. ನಮ್ಮ ಲೈವ್ ಕಮೆಂಟ್ ಹಾಕಿರ್ತಾರಲ್ಲ, ನಮ್ಮ ಲೈವಲ್ಲಿ ಕಮೆಂಟ್ ಹಾಕಿದರೆ ಅವ್ರ ಕಮೆಂಟನ್ನು ನಾನು ಓದದೇ ಇರೋದು ಅವಾಗ ಹೊರಟೋಗ್ತಾರೆ ಜನ, ಖಂಡಿತ ಹೊರಟೋಗ್ತಾರೆ ಜನ. ಎಷ್ಟೋ ಜನ ಸ್ಕಿಪ್ ಅಂತ ಬರಿತಾ ಇರ್ತಾರೆ. ಈಗ ಹೊಸಬ್ರು ಯಾರಾದರೂ ಬರ್ತಾರೆ ಅಂದ್ಕೊಳ್ರಿ, ಅವರು ಏನೋ ಅಂದರೆ ಚಾನಲ್ ಇಲ್ಲದೇ ಇರೋರು ಬರ್ತಾರಲ್ಲ, ಅವ್ರು ಏನು ಮಾಡ್ತಾರೆ ಗೊತ್ತಾ, ನಮ್ಮ ಮೆಸೇಜ್ ಓದ್ತಾರಾ ಇಲ್ವಾ ಅಂತ ಫಸ್ಟ್ ಚೆಕ್ ಮಾಡ್ತಾರೆ. ಸೆಡ್ ಹಾಯ್ ಅಂತ ಬರ್ತದೆ ಒಂದು, ಅದನ್ನು ಹಾಕ್ತಾರೆ. ನಾವು ಅವ್ರ ಹೆಸ್ರು ಹಿಡಿದು ಕರೆದು ಅವ್ರ ಜೊತೆ ಮಾತಾಡ್ತು ಅಂದರೆ ಇರ್ತಾರೆ, ಇಲ್ಲ ಹೊರಟೋಗ್ತಾರೆ. ನಮ್ಮ ಹೆಸರು ಓದ್ತಾ ಇಲ್ಲ ಇವರು. ತುಂಬ ಜನ ನನ್ನ ಲೈವಲ್ಲಿ ನೋಡಿದ್ದೀನಿ ನಾನು. ನಮ್ಮ ಮೆಸೇಜ್ ಓದ್ತಾ ಇಲ್ಲ, ನಾವು ಹೊರಟೋಗ್ತೀವಿ. ಇದೇ ಕಾರಣಕ್ಕೆ ನಮಗೆ ವ್ಯೂ ಕಡಿಮೆ ಆಗೋದು ಲೈವಲ್ಲಿ. ಅದಕ್ಕೆ ಪ್ರತಿಯೊಂದು ಮೆಸೇಜು ನಾವು ಓದಬೇಕು. ಓದೋಕ್ಕಾಗಿಲ್ವಾ ಅವ್ರ ಜೊತೆ ಮಾತಾಡ್ರಿ, ಚೆನ್ನಾಗಿದ್ದೀರಾ, ಏನೋ ಒಂದು ಖುಷಿಯಾಗಿ ಅವ್ರ ಜೊತೆ ಮಾತಾಡಿದ್ರೆ ಖಂಡಿತ ಇರ್ತಾರೆ. ನಾವು ನಮ್ಮ ಮೆಸೇಜನ್ನು ನಾವು ಇಗ್ನೋರ್ ಮಾಡ್ತು ಅಂದರೆ ನಮಗೆ ವ್ಯೂ ಕಡಿಮೆ, ಆಟೋಮೆಟಿಕಾಗಿ ವ್ಯೂ ಕಡಿಮೆ ಆಗೋಗುತ್ತೆ. ಮತ್ತು ಅವ್ರು ಬರೋದಿಲ್ಲ, ನಮ್ಮ ಮೆಸೇಜ್ ಓದೋದಿಲ್ಲ, ಇವ್ರ ಲೈವ್ಗೆ ಏನಕ್ಕೆ ಹೋಗೋದು, ನಾವು ಮಾಡೋ ಕೆಲಸ ಇಲ್ಲದೇ ಆ ಥರ ಮಾಡ್ತಾರೆ. ಅದಕ್ಕೆ ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ, ಖಂಡಿತ ವ್ಯೂ ಕಡಿಮೆ ಆಗೋಗುತ್ತೆ. ಇನ್ನೊಂದು ವ್ಯೂ ಹೆಂಗೆ ಕಡಿಮೆ ಆಗುತ್ತೆ ಅಂದರೆ, ಇವಾಗ ಯಾವುದಾದ್ರು ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇರ್ತೀವಿ ಅಂದ್ಕೊಳ್ರಿ. ಇಂಪಾರ್ಟೆಂಟ್ ವಿಷಯ ಸ್ಟಾರ್ಟ್ ಮಾಡಿರ್ತೀವಿ, ಅದು ಮೇಯ್ನ್ ಪಾಯಿಂಟು ಹೇಳ್ಬೇಕು ಜನಕ್ಕೆ ಅನ್ನೋಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಜನ ಬರಲಿ ಅಂತ ಕಾಯ್ತಾಯಿದ್ರೆ ಇರೋ ಜನನೂ ಹೊರಟೋಗ್ತಾರೆ. ನಾವು ಏನಾದರೂ ಅವ್ರಿಗೆ ತಿಳಿಸ್ಬೇಕಾ, ಆವಾಗಲೇ ತಿಳಿಸಿ. ನಾವೇನೋ ಅವ್ರಿಗೆ ಇಂಪಾರ್ಟೆಂಟ್ ಏನಾದ್ರು ಒಂದು ವಿಷಯ ಹೇಳ್ತಾ ಇದ್ದೀವಿ, ಯಾವ್ದಾರು ವೀಡಿಯೋ ಬಗ್ಗೆನೋ, ಇಲ್ಲಾಂದರೆ ಲೈವ್ ಬಗ್ಗೆನೋ, ಇಲ್ಲ ಯೂಟ್ಯೂಬ್ ಬಗ್ಗೆನೋ, ಏನೋ ಒಂದು ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಇರೋರಿಗೆ ತಿಳಿಸಿ, ಬಂದವ್ರಿಗೂ ತಿಳಿಸಿ, ಇರೋರಿಗೂ ತಿಳಿಸಿ. ಬೇರೆಯವ್ರ ಸ್ವಲ್ಪ ಜನ ಜಾಸ್ತಿ ಆಗಲಿ ಅಂದರೆ ಅಷ್ಟೇ ತನಕ ಅವರು ಬೇರೆಯವ್ರು ವೆಯ್ಟ್ ಮಾಡಬೇಕಲ್ಲ, ಅವಾಗ ಜನ ಹೊರಟೋಗ್ತಾರೆ. ಅವಾಗ ನಮಗೆ ವ್ಯೂ ಆಟೋಮೆಟಿಕ್ ಕಡಿಮೆ ಆಗೋಗುತ್ತೆ. ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ಇಷ್ಟೆಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಬೋದು. 3 ತಿಂಗಳಲ್ಲಿ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು. ಹೊಸ್ದಾಗಿ ಯಾರಾದರೂ ಚಾನಲ್ ಓಪನ್ ಮಾಡ್ತಿರಲ್ವಾ, ಅವ್ರು ಕರೆಕ್ಟಾಗಿ ಈ ವಿಡಿಯೋಸ್ ನೋಡಿರಿ, ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ಹೊಸ್ದಾಗಿ ಏನಾದ್ರು ಲೈವ್ ಮಾಡ್ತಾಯಿದ್ದೀವಿ, ನಾವು ವೀಡಿಯೋಸ್ ಮಾಡ್ತಾಯಿದ್ದೀವಿ, ಲೈವ್ ಮಾಡ್ತಾಯಿದ್ದೀವಿ ಅಂದರೆ ನಿಮಗೆ ಬೇಗ ನಿಮ್ಮ ಲೈವ್ ಶುರು ಆಗೋದಿಲ್ಲ. 65 ಜನದಿಂದ 70 ಜನ ಆದಮೇಲೆ ಲೈವ್ ಶುರು ಆಗೋದು. ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಫಸ್ಟು ನೀವು ಬೇರೆಯವ್ರಿಗೆ ಹೋಗಿ ಸಪೋರ್ಟ್ ಕೊಡಿರಿ, ಸಪೋರ್ಟ್ ತೊಗೊಳ್ಳಿ. ಅಲ್ಲಿಂದ ನೀವು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಬೇಗ ಒಂದು 65 ಜನ ಮೇಲ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ನ. ಆಗ ನಿಮ್ಮದು ಲೈವ್ ಆನ್ ಆಗುತ್ತೆ. ನೀವು ಇದೆಲ್ಲ ಫಾಲೋ ಮಾಡಿದ್ರೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು ನೀವು. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.
ದಯವಿಟ್ಟು ಎಲ್ಲ ಪೂರ್ತಿಯಾಗಿ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಇದು ಹೊಸ್ದಾಗಿ ಚಾನಲ್ ಓಪನ್ ಮಾಡ್ತಾರಲ್ಲ ಅವ್ರಿಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.